ಜೀವನದಲ್ಲಿ ಯಶಸ್ಸು ಮತ್ತು ನೆಮ್ಮದಿಯನ್ನು ಗಳಿಸಲು ಅನುಸರಿಸಬೇಕಾದ 10 ಪ್ರಮುಖ ಸೂತ್ರಗಳು ಇಲ್ಲಿವೆ. 1. ಸ್ಪಷ್ಟ ಗುರಿ ಕ್ಲಿಯರ್ ಗೋಲ್. ಜೀವನದಲ್ಲಿ ಮೊದಲು ಏನು ಸಾಧಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ನಿರ್ಧರಿಸಿ. ಗುರಿಯಿಲ್ಲದ ಜೀವನ ದಡವಿಲ್ಲದ ದೋಣಿಯಂತೆ. ನಿಮ್ಮ ಗುರಿಯು ನಿಮ್ಮ ದೈನಂದಿನ ಕೆಲಸಗಳಿಗೆ ಸರಿಯಾದ ದಿಕ್ಕನ್ನು ತೋರಿಸುತ್ತದೆ. 2. ಸಕಾರಾತ್ಮಕ ಚಿಂತನೆ ಪಾಸಿಟಿವ್ ಥಿಂಕಿಂಗ್. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಆಶಾವಾದಿಯಾಗಿರಿ. ನೆಗೆಟಿವ್ ಆಲೋಚನೆಗಳು ನಿಮ್ಮ ಶಕ್ತಿಯನ್ನು ಕುಂದಿಸುತ್ತವೆ. ಸಕಾರಾತ್ಮಕ ಮನೋಭಾವವು ಕಷ್ಟಗಳನ್ನು ಎದುರಿಸಲು ಹೊಸ ದಾರಿಗಳನ್ನು ತೆರೆಯುತ್ತದೆ. 3. ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್. ಯಶಸ್ಸಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ. ಕಠಿಣ ಪರಿಶ್ರಮ ಮತ್ತು ನಿಮ್ಮ ಕೆಲಸದ ಮೇಲಿನ ಸಮರ್ಪಣಾ ಭಾವವೇ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಪ್ರಯತ್ನ ಮುಂದುವರಿಸುತ್ತಲೇ ಇರಿ. 4. ಸಮಯದ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್. ಸಮಯವೇ ಸಂಪತ್ತು. ಪ್ರತಿ ನಿಮಿಷವನ್ನು ಸರಿಯಾಗಿ ಬಳಸಿ. ನಿಮ್ಮ ಕೆಲಸಗಳನ್ನು ಆದ್ಯತೆಯ ಮೇರೆಗೆ ವಿಂಗಡಿಸಿ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. 5. ನಿರಂತರ ಕಲಿಕೆ ಕಂಟಿನ್ಯೂಯಸ್ ಲರ್ನಿಂಗ್. ಜೀವನವೇ ಒಂದು ದೊಡ್ಡ ಪಾಠಶಾಲೆ. ಪ್ರತಿದಿನ ಹೊಸ ವಿಷಯಗಳನ್ನು, ಹೊಸ ಕೌಶಲಗಳನ್ನು ಕಲಿಯುತ್ತಿರಿ. ಜ್ಞಾನವೇ ನಿಜವಾದ ಶಕ್ತಿ ಮತ್ತು ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ. 6. ಸೋಲಿನಿಂದ ಪಾಠ ಕಲಿಯುವುದು ಲರ್ನಿಂಗ್ ಫ್ರಮ್ ಫೇಲಿಯರ್. ಸೋಲು ಯಶಸ್ಸಿನ ಮೆಟ್ಟಿಲು. ವಿಫಲತೆಗಳಿಗೆ ಕುಗ್ಗದೆ, ಅಲ್ಲಿ ಆದ ತಪ್ಪುಗಳನ್ನು ತಿದ್ದಿಕೊಂಡು ಮೈಕೊಡವಿ ಏಳಿ. ಪ್ರತಿಯೊಂದು ಸೋಲು ನಿಮಗೆ ಮುಂದಿನ ಗೆಲುವಿಗೆ ಒಂದು ಉತ್ತಮ ಪಾಠವಾಗಿರುತ್ತದೆ. 7. ಸ್ವಯಂ ಶಿಸ್ತು ಸೆಲ್ಫ್ ಡಿಸಿಪ್ಲಿನ್. ಯಶಸ್ವಿ ವ್ಯಕ್ತಿಗಳ ಹಿಂದೆ ಇರುವುದು ಬಲವಾದ ಶಿಸ್ತು. ನಿಯಮಬದ್ಧ ದಿನಚರಿ, ಆರೋಗ್ಯಕರ ಅಭ್ಯಾಸಗಳು ಮತ್ತು ಮನಸ್ಸಿನ ಮೇಲೆ ಹಿಡಿತವಿಟ್ಟುಕೊಳ್ಳುವುದು ನಿಮ್ಮನ್ನು ಗುರಿಯತ್ತ ವೇಗವಾಗಿ ಕೊಂಡೊಯ್ಯುತ್ತದೆ. 8. ನಮ್ರತೆ ಮತ್ತು ತಾಳ್ಮೆ ಹಂಬಲ್ ಅಂಡ್ ಪೇಷಂಟ್. ಎಷ್ಟು ದೊಡ್ಡ ಸಾಧನೆ ಮಾಡಿದ್ದರೂ ವಿನಮ್ರರಾಗಿರಿ. ಎಲ್ಲವೂ ಒಂದೇ ದಿನದಲ್ಲಿ ಸಿಗುವುದಿಲ್ಲ, ಆದ್ದರಿಂದ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ತಾಳ್ಮೆಯಿಂದ ಕಾಯುವಿಕೆಯೇ ದೊಡ್ಡ ಫಲವನ್ನು ನೀಡುತ್ತದೆ. 9. ಆರೋಗ್ಯದ ಕಾಳಜಿ ಹೆಲ್ತ್ ಕೇರ್. ಆರೋಗ್ಯವೇ ಭಾಗ್ಯ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಜೀವನವನ್ನು ಆನಂದಿಸಲು ಮತ್ತು ಸಾಧನೆ ಮಾಡಲು ಸಾಧ್ಯ. ಉತ್ತಮ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಧ್ಯಾನವನ್ನು ರೂಢಿಸಿಕೊಳ್ಳಿ. 10. ಕೃತಜ್ಞತಾ ಭಾವ ಗ್ರ್ಯಾಟಿಟ್ಯೂಡ್. ನಿಮ್ಮ ಬಳಿ ಇರುವುದಕ್ಕೆ ಧನ್ಯವಾದ ಹೇಳುವುದನ್ನು ಕಲಿಯಿರಿ. ಕೃತಜ್ಞತಾ ಭಾವವು ಮನಸ್ಸಿಗೆ ನೆಮ್ಮದಿಯನ್ನು ನೀಡುವುದಲ್ಲದೆ, ಜೀವನದಲ್ಲಿ ಇನ್ನಷ್ಟು ಸಕಾರಾತ್ಮಕತೆಯನ್ನು ಆಕರ್ಷಿಸುತ್ತದೆ.